ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಮೇಸ್ಟ್ರು ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಏನು, ಅದರ ವಾಕ್ಯಗಳು ಯಾವ ರೀತಿ ಇರುತ್ತವೆ ಹಾಗೂ ಫಾರ್ಮುಲಾ ಏನು ಅನ್ನೋದನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸನ್ನು ನೋಡೋಣ. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ಭವಿಷ್ಯತ್ ಕಾಲ. ಅಂದರೆ ಭವಿಷ್ಯತ್ತಿನಲ್ಲಿ ನಾವು ಮಾಡುತ್ತಾ ಇರುವಂತಹ ಕ್ರಿಯೆಗಳನ್ನು, ಕೆಲಸಗಳನ್ನು ಹೇಳುವಂತಹ ಒಂದು ವಾಕ್ಯಗಳನ್ನು ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನೋಡ್ತೀವಿ. ಅಂದರೆ ಮುಂದಿನ ಒಂದು ದಿನಗಳಲ್ಲಿ ಈ ಕೆಲಸವನ್ನು ನಾನು ಮಾಡುತ್ತಾ ಇರುತ್ತೇನೆ ಅಂತ ಹೇಳಬೇಕಾದ್ರೆ, ಅಂದರೆ ನಾಳೆ ಈ ಒಂದು ಸಮಯದಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ, ನಾಳೆಯ ಈ ಒಂದು ಟೈಮ್ನಲ್ಲಿ ನಾನು ಓದ್ತಾ ಇರ್ತೀನಿ, ನಾನು ಈ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಹೇಳ್ತೀವಿ. ಹಾಗಾದರೆ ಬನ್ನಿ ಪಾಸಿಟಿವ್ ಫಾರ್ಮುಲಾ ನೋಡೋಣ. ನೋಡಿ, ಪಾಸಿಟಿವ್ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್ ಪ್ಲಸ್ ಬಿ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನೋಡಿ, ಸಬ್ಜೆಕ್ಟ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ವಿಲ್, ಇದಕ್ಕೆ ಬಿ ಫಾರ್ಮನ್ನು ತೊಗೊಳ್ತೀವಿ ನಾವು, ಅಂದರೆ ಶಾಲ್ ಬಿ ವಿಲ್ ಬಿ ಅಂತ ಆಗುತ್ತೆ. ಇನ್ನು ಮೇನ್ ವರ್ಬ್ ಫಸ್ಟ್ ಫಾರ್ಮು ಕಂಟಿನ್ಯೂಯಸ್ ಇರೋದ್ರಿಂದ INGಯನ್ನು ತಗೋತೀವಿ. ಬನ್ನಿ ಎಕ್ಸಾಂಪಲ್ಸನ್ನು ನೋಡೋಣ. ಐ ಶಾಲ್ ಬಿ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಾ ಇರುತ್ತೇನೆ. ವಿ ಶಾಲ್ ಬಿ ಸ್ಪೀಕಿಂಗ್ ಕನ್ನಡ, ನಾವು ಕನ್ನಡ ಮಾತನಾಡುತ್ತಾ ಇರುತ್ತೇವೆ. ಯು ವಿಲ್ ಬಿ ಟಾಕಿಂಗ್ ಇನ್ ಮೊಬೈಲ್, ನೀನು ಮೊಬೈಲ್ನಲ್ಲಿ ಮಾತನಾಡುತ್ತಾ ಇರುತ್ತೀಯ. ನವೀನ್ ವಿಲ್ ಬಿ ಗ್ರೋವಿಂಗ್ ಹೈ, ನವೀನ್ ಎತ್ತರಕ್ಕೆ ಬೆಳೆಯುತ್ತಾ ಇರುತ್ತಾನೆ. ನಿಸರ್ಗ ವಿಲ್ ಬಿ ಲಿವಿಂಗ್ ಇನ್ ದೆಹಲಿ, ನಿಸರ್ಗ ದೆಹಲಿಯಲ್ಲಿ ವಾಸಿಸುತ್ತಾ ಇರುತ್ತಾಳೆ. ದೇ ವಿಲ್ ಬಿ ಸೇವಿಂಗ್ ದ ಪೀಪಲ್, ಅವರು ಜನರನ್ನು ರಕ್ಷಿಸುತ್ತಾ ಇರುತ್ತಾರೆ. ನೋಡಿ, ಈ ರೀತಿಯಾಗಿ ರಕ್ಷಿಸುತ್ತಾ ಇರುತ್ತಾರೆ, ವಾಸಿಸುತ್ತಾ ಇರುತ್ತಾಳೆ, ಬೆಳೆಯುತ್ತಾ ಇರುತ್ತಾನೆ, ಮಾತನಾಡುತ್ತಾ ಇರುತ್ತಾನೆ, ಮಾತನಾಡುತ್ತಾ ಇರುತ್ತೇವೆ, ಕಲಿಸುತ್ತಾ ಇರುತ್ತೇನೆ. ಸೊ ಇವೆಲ್ಲವೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ಮಾಡುತ್ತಾ ಇರುತ್ತೇವೆ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಪಾಸಿಟಿವನ್ನು ನೋಡ್ತೀವಿ. ಇನ್ನು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ನೆಗೆಟಿವ್ ಫಾರ್ಮುಲಾ ನೋಡೋದಾದರೆ ಆ್ಯಸ್ ಯೂಶುವಲ್ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಸೇರಿಸಿದರೆ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಸೆಂಟೆನ್ಸ್ ಆಗಿಬಿಡುತ್ತೆ. ನೋಡಿ, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಶಾಲ್ ಬಿ ಟೀಚಿಂಗ್ ಇಂಗ್ಲೀಷ್ ಅಂತ ಆಗಿತ್ತು. ಸೊ ಇದಕ್ಕೆ ನಾಟ್ ಹಚ್ಚಿದರೆ ಐ ಶಾಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್. ನೋಡಿ, ನಾಟನ್ನು ಶಾಲ್ ಮುಂದೆ ಹಚ್ಚಬೇಕು, ಅದಾದಮೇಲೆ ಬಿ ಫಾರ್ಮನ್ನು ತೊಗೋಬೇಕು. ಶಾಲ್ ನಾಟ್, ವಿಲ್ ನಾಟ್ ಅಂತ ಯೂಸ್ ಮಾಡಬೇಕು. ಸೊ ಐ ಶಾಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಾ ಇರುವುದಿಲ್ಲ. ವಿ ಶಾಲ್ ನಾಟ್ ಬಿ ಸ್ಪೀಕಿಂಗ್ ಕನ್ನಡ, ನಾವು ಕನ್ನಡ ಮಾತನಾಡುತ್ತಾ ಇರುವುದಿಲ್ಲ. ಯು ವಿಲ್ ನಾಟ್ ಬಿ ಟಾಕಿಂಗ್ ಇನ್ ಮೊಬೈಲ್, ನೀನು ಮೊಬೈಲ್ನಲ್ಲಿ ಮಾತನಾಡುತ್ತಾ ಇರುವುದಿಲ್ಲ. ನವೀನ್ ವಿಲ್ ನಾಟ್ ಬಿ ಗ್ರೋವಿಂಗ್ ಹೈ, ನವೀನ್ ಎತ್ತರಕ್ಕೆ ಬೆಳೆಯುತ್ತಾ ಇರುವುದಿಲ್ಲ. ನಿಸರ್ಗ ವಿಲ್ ನಾಟ್ ಬಿ ಲಿವಿಂಗ್ ಇನ್ ಡೆಲ್ಲಿ, ನಿಸರ್ಗ ದೆಹಲಿಯಲ್ಲಿ ವಾಸಿಸುತ್ತಾ ಇರುವುದಿಲ್ಲ. ದೇ ವಿಲ್ ನಾಟ್ ಬಿ ಸೇವಿಂಗ್ ದ ಪೀಪಲ್, ಅವರು ಜನರನ್ನು ರಕ್ಷಿಸುತ್ತಾ ಇರುವುದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾನು ಈ ಕ್ರಿಯೆಗಳನ್ನು ಮಾಡುತ್ತಾ ಇರುವುದಿಲ್ಲ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ನೆಗೆಟಿವ್ನಲ್ಲಿ ಹೇಳ್ತೀವಿ. ನೋಡಿ, ರಕ್ಷಿಸುತ್ತಾ ಇರುವುದಿಲ್ಲ, ವಾಸಿಸುತ್ತಾ ಇರುವುದಿಲ್ಲ, ಬೆಳೆಯುತ್ತಾ ಇರುವುದಿಲ್ಲ, ಮಾತನಾಡುತ್ತಾ ಇರುವುದಿಲ್ಲ, ಕಲಿಸುತ್ತಾ ಇರುವುದಿಲ್ಲ. ಈ ರೀತಿಯಾಗಿ ನಾ ಈ ಕೆಲಸ ಮಾಡ್ತಾ ಇರೋಂಗಿಲ್ಲ, ನೋಡ್ತಾ ಇರೋಂಗಿಲ್ಲ, ಹೇಳ್ತಾ ಇರೋಂಗಿಲ್ಲ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ನೆಗೆಟಿವ್ನಲ್ಲಿ ಹೇಳ್ತೀವಿ. ಇನ್ನು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಇಂಟ್ರೋಗೇಟಿವ್ ನೋಡಬೇಕಾದ್ರೆ ಫಾರ್ಮುಲಾ ಆ್ಯಸ್ ಯೂಶುವಲ್ ಇಂಟ್ರಾಗೇಟಿವ್ ಅಂದಮೇಲೆ ಮೊದಲು ಹೆಲ್ಪಿಂಗ್ ವರ್ಬ್ದಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿ, ಶಾಲ್ ಐ ಬಿ ಟೀಚಿಂಗ್ ಇಂಗ್ಲೀಷ್, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಶಾಲ್ ಬಿ ಟೀಚಿಂಗ್ ಇಂಗ್ಲೀಷ್. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್. ಅದೇ ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಬಿ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಾ ಇರುತ್ತೇನೆಯೇ. ಶಾಲ್ ವಿ ಬಿ ಸ್ಪೀಕಿಂಗ್ ಕನ್ನಡ, ನಾವು ಕನ್ನಡ ಮಾತನಾಡುತ್ತಾ ಇರುತ್ತೇನೆಯೇ. ವಿಲ್ ಯು ಬಿ ಟಾಕಿಂಗ್ ಇನ್ ಮೊಬೈಲ್, ನೀನು ಮೊಬೈಲ್ನಲ್ಲಿ ಮಾತನಾಡುತ್ತಾ ಇರುತ್ತೀಯಾ. ವಿಲ್ ನವೀನ್ ಬಿ ಗ್ರೋವಿಂಗ್ ಹೈ, ನವೀನ್ ಎತ್ತರಕ್ಕೆ ಬೆಳೆಯುತ್ತಾ ಇರುತ್ತಾನೆಯೇ. ವಿಲ್ ನಿಸರ್ಗ ಬಿ ಲಿವಿಂಗ್ ಇನ್ ಡೆಲ್ಲಿ,
ನಿಸರ್ಗ ದೆಹಲಿಯಲ್ಲಿ ವಾಸಿಸುತ್ತಾ ಇರುತ್ತಾಳೆಯೇ? ವಿಲ್ ದೇ ಬಿ ಸೇವಿಂಗ್ ದ ಪೀಪಲ್? ಅವರು ಜನರನ್ನು ರಕ್ಷಿಸುತ್ತಾ ಇರುತ್ತಾರೆಯೇ? ಸೊ ಈ ರೀತಿಯಾಗಿ ಭವಿಷ್ಯತ್ತಿನಲ್ಲಿ ಈ ಕೆಲಸವನ್ನು ಮಾಡುತ್ತಾ ಇರುತ್ತೀಯಾ ಅಂತ ಹೇಳಬೇಕಾದ್ರೆ, ಈ ಕ್ರಿಯೆಗಳನ್ನು ಮಾಡ್ತಾ ಇರ್ತೀಯಾ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಇಂಟ್ರೋಗೇಟಿವನ್ನು ಬಳಸ್ತೀವಿ ನೋಡಿ. ರಕ್ಷಿಸುತ್ತಾ ಇರುತ್ತಾರೆಯೇ, ವಾಸಿಸುತ್ತಾ ಇರುತ್ತಾಳೆಯೇ, ಬೆಳೆಯುತ್ತಾ ಇರುತ್ತಾನೆಯೇ, ಮಾತನಾಡುತ್ತಾ ಇರುತ್ತೀಯಾ, ಮಾತನಾಡುತ್ತಾ ಇರುತ್ತೇನೆಯೇ, ಕಲಿಸುತ್ತಾ ಇರುತ್ತೇನೆಯೇ. ಸೊ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ಈ ಕೆಲಸವನ್ನು, ಈ ಕ್ರಿಯೆಗಳನ್ನು ಮಾಡುತ್ತಾ ಇರುತ್ತೀಯಾ ಅಂತ ಪ್ರಶ್ನಿಸುವುದಕ್ಕೆ ನಾವು ಇಂಟ್ರಾಗೇಟಿವನ್ನು ಬಳಸ್ತೀವಿ. ಇನ್ನು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ, ಆ್ಯಸ್ ಯೂಸುವಲ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗಿಬಿಡುತ್ತೆ ನೋಡಿ. ಪಾಸಿಟಿವ್ನಲ್ಲಿ ಏನಿತ್ತು? ಐ ಶಾಲ್ ಬಿ ಟೀಚಿಂಗ್ ಇಂಗ್ಲೀಷ್. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಬಿ ಟೀಚಿಂಗ್ ಇಂಗ್ಲೀಷ್. ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಶಾಲ್ ನಾಟ್ ಐ ಬಿ ಟೀಚಿಂಗ್ ಇಂಗ್ಲೀಷ್ ನೋಡಿ. ಶಾಲ್ ನಾಟ್ ಐ ಬಿ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಾ ಇರುವುದಿಲ್ಲವೇ? ಶಾಲ್ ನಾಟ್ ವಿ ಬಿ ಸ್ಪೀಕಿಂಗ್ ಕನ್ನಡ, ನಾವು ಕನ್ನಡ ಮಾತನಾಡುತ್ತಾ ಇರುವುದಿಲ್ಲವೇ? ವಿಲ್ ನಾಟ್ ಯು ಬಿ ಟಾಕಿಂಗ್ ಇನ್ ಮೊಬೈಲ್, ನೀನು ಮೊಬೈಲ್ನಲ್ಲಿ ಮಾತನಾಡುತ್ತಾ ಇರುವುದಿಲ್ಲವೇ? ವಿಲ್ ನಾಟ್ ನವೀನ್ ಬಿ ಗ್ರೋವಿಂಗ್ ಹೈ, ನವೀನ್ ಎತ್ತರಕ್ಕೆ ಬೆಳೆಯುತ್ತಾ ಇರುವುದಿಲ್ಲವೇ? ವಿಲ್ ನಾಟ್ ನಿಸರ್ಗ ಬಿ ಲಿವಿಂಗ್ ಇನ್ ಡೆಲ್ಲಿ, ನಿಸರ್ಗ ದೆಹಲಿಯಲ್ಲಿ ವಾಸಿಸುತ್ತಾ ಇರುವುದಿಲ್ಲವೇ? ವಿಲ್ ನಾಟ್ ದೇ ಬಿ ಸೇವಿಂಗ್ ದ ಪೀಪಲ್, ಅವರು ಜನರನ್ನು ರಕ್ಷಿಸುತ್ತಾ ಇರುವುದಿಲ್ಲವೇ? ಸೊ ಈ ರೀತಿಯಾಗಿ ರಕ್ಷಿಸುತ್ತಾ ಇರುವುದಿಲ್ಲವೇ, ವಾಸಿಸುತ್ತಾ ಇರುವುದಿಲ್ಲವೇ, ಬೆಳೆಯುತ್ತಾ ಇರುವುದಿಲ್ಲವೇ, ಮಾತನಾಡುತ್ತಾ ಇರುವುದಿಲ್ಲವೇ, ಮಾತನಾಡುತ್ತಾ ಇರುವುದಿಲ್ಲವೇ, ಕಲಿಸುತ್ತಾ ಇರುವುದಿಲ್ಲವೇ, ಈ ರೀತಿಯಾಗಿ ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ನೀನು ಮಾಡುತ್ತಾ ಇರುವುದಿಲ್ಲವೇ ಅಂತ ಪ್ರಶ್ನಿಸುವುದಕ್ಕೆ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಬಳಸ್ತೀವಿ. ಸೊ ಈ ರೀತಿಯಾಗಿ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ನಾವು ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ನೋಡ್ತೀವಿ. ಸೊ ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ನಮಗೆ ಯಾವಾಗಲಾದರೂ ಮಾತಾಡಲಿಕ್ಕೆ ಇವು ಸ್ಪೋಕನ್ ಇಂಗ್ಲೀಷ್ಗೂ ಕೂಡ ಅಷ್ಟೇ ಈ ಸೆಂಟೆನ್ಸ್ಗಳನ್ನು ನಾವು ಬಳಸ್ಕೊಂಡು ಇಂಗ್ಲೀಷನ್ನು ಸುಲಭವಾಗಿ ಮತ್ತು ಸರಳವಾಗಿ ಫ್ಲೂಯೆಂಟಾಗಿ ನಾವು ಮಾತನಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ನೋಡೋಣ. ಈ ವಿಡಿಯೋ ನಿಮಗೇನಾದರೂ ಲೈಕ್ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು.